ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಮಾಡಿರಲಿಲ್ಲ, ಅದಕ್ಕೆ ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ನಾನೇ ಲೆವೆಲ್ಸು ನನ್ನ ಎಂಟ್ರಿ ಕೂಡ ಪೋಸ್ಟ್ ಮಾಡಿದ್ದೆ. ಅದು ಯಾವ ಥರ ವರ್ಕ್ ಆಗಿದೆ ನೋಡೋಣ. ಪ್ಲಸ್ ಫ್ರೈಡೇ ಲೆವೆಲ್ಸ್ ಏನಿದೆ ನೋಡೋಣ. ಒಂದು ಸರಿ ಟೆಲಿಗ್ರಾಮ್ ನೋಡಿ. ಬೆಳಿಗ್ಗೆ ಇವತ್ತು ಡಿಸೆಂಬರ್ 24 ಗುಡ್ ಮಾರ್ನಿಂಗ್ ಅಂತ ನಾನೇನು ಎಂಟ್ರಿ ತೊಗೊಳ್ತಾ ಇದ್ದೀನಿ 360 ಅಬೋ. ಓಕೆ, 20 ಪಾಯಿಂಟ್ ಟಾರ್ಗೆಟ್ ಟಿ ಎಸ್ ಎಲ್ ಮಾಡಬೇಕು ಅಂತ, ಯಾಕಂದರೆ ಅಲ್ಲಿ ರೆಸಿಸ್ಟೆನ್ಸ್ ಝೋನ್ ಇದೆ ಅಂತೇಳಿದ್ದೆ. ಓಕೆ, ಇದು ರೆಸಿಸ್ಟೆನ್ಸ್ ಝೋನ್. ಇದು ಯಾವ ಥರ ವರ್ಕ್ ಆಗಿದೆ ನೋಡ್ಕೊಳ್ಳಿ, ಆಮೇಲೆ ಲೆವೆಲ್ ನೆನ್ಪಿಟ್ಕೊಳ್ಳಿ. ಓಕೆ, ಟಾರ್ಗೆಟ್ ಡನ್, 20 ಪಾಯಿಂಟ್ ಬಂತು, ಟಾರ್ಗೆಟ್ ಬುಕ್ ಮಾಡಿದೆ. ರೆಸಿಸ್ಟೆನ್ಸ್ ಝೋನಿಂದ ಬ್ರೇಕ್ ಆಗಿಲ್ಲ, ವೆಯ್ಟ್ ಮಾಡಿ ಅಂತ 11ವರೆಗೂ ಅಪ್ಡೇಟ್ ಕೊಟ್ಟಿದ್ದೆ. ಅದು ಬ್ರೇಕ್ ಆಗೇ ಇಲ್ಲ. ಓಕೆ ನೋಡಿ, ಇದೇ ಲೆವೆಲ್ 26,236. ಇದು ಬ್ರೇಕ್ ಆಗೇ ಇಲ್ಲ. ಇದು ಬ್ರೇಕ್ ಆದರೆ ಮಾತ್ರ ಬೈಯಿಂಗ್ ಹೇಳಿದ್ವಿ. ಇದು ಬ್ರೇಕ್ ಆಗಲಿ, ನಿಧಾನಕ್ಕೆ ಸೈಡ್ ಅಲ್ಲೇ ಇತ್ತು. ಓಕೆ, ಇದು ನಿಫ್ಟಿ ನಮ್ಮ ಲೆವೆಲ್ಸು. ಇವತ್ತು ನಾವು ಕೊಟ್ಟಿದ್ದ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಟೆಲಿಗ್ರಾಮಲ್ಲಿರೋರಿಗೂ ಪ್ರಾಫಿಟ್ ಆಗಿರುತ್ತೆ, ಆನ್ಲೈನ್ ಆಫ್ಲೈನ್ ಎಲ್ಲರಿಗೂ ಪ್ರಾಫಿಟ್ ಆಗಿರುತ್ತೆ, ಆಗಿದೆ ಕೂಡ. ಓಕೆ, ಆಮೇಲೆ 21 ಡೇಸ್ ಚಾಲೆಂಜಲ್ಲಿ ಏನು ಮಾಡಿದ್ವಿ ನೋಡೋದಾದರೆ, ಬಿ ಟಿ ಸಿ ಎಲ್ ಮಾಡಿದ್ವಿ. ಆ ಬಿ ಟಿ ಸಿ ಎಲ್ ಬಂದಿರೋದು ಇವತ್ತಿಂದು ಏನು ಟ್ರೇಡ್ ಮಾಡಿದ್ವಿ, ಅದರಲ್ಲಿ ಎಷ್ಟು ಪ್ರಾಫಿಟ್ ಬಂದ ಎಲ್ಲ ಇವತ್ತು ಕಂಪ್ಲೀಟಾಗಿ ಎಲ್ಲ ಮಾರ್ಕೆಟ್ ಸೈಡ್ ವೇಸಲ್ಲೇ ಇತ್ತು. ಆ ಸೈಡ್ ವೇಸಲ್ಲಿ ಕೂಡ ಬಂದಿರೋ ಪ್ರಾಫಿಟ್ ಇದು $22 ಮಾಡಿದ್ವಿ ಅಷ್ಟೇ. ಓಕೆ, ಈಗ ನಾಳೆ ರಜೆ ಇರುತ್ತೆ, ಎಲ್ಲರಿಗೂ ಕ್ರಿಸ್ಮಸ್ ರಜೆ ಇರುತ್ತೆ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈಗ ಮತ್ತೆ ಫ್ರೈಡೇ ಏನು ಮಾಡಬೇಕು ನೋಡಿ. ಫ್ರೈಡೇ ಆಲ್ಮೋಸ್ಟ್ ಲಾಂಗ್ ವೀಕೆಂಡ್, ಲೋ ವಾಲ್ಯೂಮ್ಸ್ ಇರ್ತವೆ. ಅಂದರೆ ಇವತ್ತು ಮಾರ್ಕೆಟ್ ಮುಗಿದ ಮೇಲೆ ನಿಮಗೆ ನಾಳೆ ರಜಾ, ಫ್ರೈಡೇ ಒಂದು ದಿವಸ ರಜಾ ಹಾಕ್ಕೊಡ್ರಿ, ಸ್ಯಾಟರ್ಡೆ ರಜಾ, ಸಂಡೇ ರಜಾ. ಲಾಂಗ್ ವೀಕೆಂಡ್ ಇರೋದ್ರಿಂದ ಫ್ರೈಡೇ ಆಲ್ಮೋಸ್ಟ್ ವಾಲ್ಯೂಮ್ಸ್ ಕಡಿಮೆ ಇರ್ತವೆ. ಅಂದರೆ ಈ ಥರ ಮಾರ್ಕೆಟ್ ಸೈಡ್ ವೇಸ್ ಮಾರ್ಕೆಟ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಲಾಸ್ಟ್ 1 ಅವರ್ ಮೂಮೆಂಟಮ್ ಬರ್ಬೋದು, ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಸೈಡ್ ವೇಸ್ ಮಾರ್ಕೆಟೇ ಇರ್ತವೆ, ಲೋ ವಾಲ್ಯೂಮ್ಸ್ ಮಾರ್ಕೆಟ್. ಅದರಿಂದ ನೀವೇನು ಮಾಡಬೇಕಂದ್ರೆ ಆದಷ್ಟು ಟ್ರೇಡ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ನಾವು ಮಾಡ್ತೀವಿ ಅಂದರೆ ಇದ್ರ ಮೇಲೆ ಐ ಟಿ ಎಮ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು. ಐ ಟಿ ಎಮ್ ತೊಗೊಂಡೇ ಪ್ಲ್ಯಾನ್ ಮಾಡ್ಕೋಬೇಕು. ಇದ್ರ ಕೆಳಗಡೆ ಪಿ ಇ, ಅದು ಕೂಡ ಐ ಟಿ ಎಮ್ಮೇ ಪ್ಲ್ಯಾನ್ ಮಾಡ್ಕೋಬೇಕು. ಅದು 20 ಪಾಯಿಂಟ್ಸ್ ಟಿ ಎಸ್ ಎಲ್ ಮಾಡ್ಕೋಬೇಕು, ಯಾಕಂದರೆ ಲೋ ವಾಲ್ಯೂಮ್ಸ್ ಇರ್ತವೆ. ಆಮೇಲೆ ನೀವು ಹೇಳಿದ್ರೆ ಅಂತ ನಾನು ಮಾಡಿದೆ ಅಂತಲ್ಲ, ಮಾಡ್ಕೋಬಹುದು ಅಂತ ನಮ್ಮ ಅನಾಲಿಸಿಸ್ ನಾವು ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ನೋಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡೋದು, ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಈ ಗ್ರೀನ್ ಲೈನ್ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು, ಆರ್ ಇದ್ರ ಸಪೋರ್ಟ್ ಬ್ರೇಕ್ ಆಗಿ ಕ್ಲೋಸ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಇದ್ರ ಒಳಗಡೆ ನಾನು ಯಾವುದೇ ರೀತಿಯ ಟ್ರೇಡ್ ಮಾಡಲ್ಲ. ಓಕೆ, ನಾನು ಈ ಝೋನ್ ಅಪ್ ಸೈಡ್ ಆಗಲಿ ಡೌನ್ ಸೈಡ್ ಆಗಲಿ ವೆಯ್ಟ್ ಮಾಡ್ತೀನಿ. ಇದು ಸೆಂಟ್ರಲ್ ಟ್ರೇಡ್ ಮಾಡಲ್ಲ, ಬಿಕಾಸ್ ಲೋ ವಾಲ್ಯೂಮ್ಸ್ ಮಾರ್ಕೆಟ್. ಓಕೆ, ಅದು ಲಾಸ್ಟ್ 1 ಅವರ್ ಮೂಮೆಂಟಮ್ ಬಂದರೆ ನೋಡ್ಬೋದು, ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಲೋ ವಾಲ್ಯೂಮ್ಸ್ ಮಾರ್ಕೆಟ್. ನೋಡ್ಕೊಳ್ಳಿ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸು ಅನಾಲಿಸಿಸ್ ಎಲ್ಲ ಪೂರ್ತಿ ಎಜುಕೇಷ್ನಲ್ ಪರ್ಪಸ್ ಅಷ್ಟೇ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ, ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಸಿಗೋಣ ಫ್ರೈಡೇ. ಬಾಯ್.